ಹಾಯ್ ಹಲೋ ಫ್ರೆಂಡ್ಸ್, ಮಧುಬಾಲ ಬ್ಲೌಸ್ಗೆ ಫ್ರಂಟ್ ಪಾರ್ಟಲ್ಲಿ ಕಪ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಧುಬಾಲ ಬ್ಲೌಸಲ್ಲಿ ಕಪ್ಸ್ ಅನ್ನೋದು ಅಟ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಮೆಥಡ್ ಅನ್ನೋದಿರುತ್ತೆ. ಸೊ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಕಪ್ಸನ್ನು ಅಟ್ಯಾಚ್ ಮಾಡಬೇಕಂದ್ರೆ ಕಂಪಲ್ಸರಿ ನಾವು ಡಬಲ್ ಲೈನಿಂಗ್ ಅನ್ನೋದು ಯೂಸ್ ಮಾಡಲೇಬೇಕಾಗುತ್ತೆ. ನಾನಿಲ್ಲಿ ಡಬಲ್ ಲೈನಿಂಗ್ ಅನ್ನೋದು ಯೂಸ್ ಮಾಡಿದ್ದೀನಿ. ಈಗ ಲೈನಿಂಗಿಗೆ ನಾವು ಕಪ್ಸ್ ಅನ್ನೋದು ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್, ಕಪ್ಸ್ನ ಮಿಡ್ಲ್ಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ರಾಂಗ್ ಸೈಡಲ್ಲಿ ಮಿಡ್ಲ್ಗೆ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟ್ ಹತ್ರ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಪ್ಸು ರಾಂಗ್ ಸೈಡಲ್ಲಿ ನೀವು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನಾನು ಕಪ್ಸ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿಯೇ ಫೋಲ್ಡ್ ಮಾಡ್ಕೊಳ್ಳಿ. ಈಗ ನಾವೇನು ಎಕ್ಸ್ಟ್ರಾ ಲೈನಿಂಗ್ ಒಂದು ತೊಗೊಂಡಿದ್ದೀವಲ್ಲ, ಆ ಲೈನಿಂಗಲ್ಲಿ ನಮ್ಮ ಬಸ್ಟ್ ಪಾಯಿಂಟ್ ಅನ್ನೋದು ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಆ ಬಸ್ಟ್ ಪಾಯಿಂಟು ಮತ್ತು ಕಪ್ಸಲ್ಲಿ ಇರ್ತಕ್ಕಂಥ ರಾಂಗ್ ಸೈಡಲ್ಲಿ ಮಿಡ್ ಪಾಯಿಂಟ್ ಎರಡೂ ಕೂಡ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಬೇಕು ನೋಡಿ. ಕಪ್ಸು ಕೆಳಗಡೆ ಇದೆ, ಲೈನಿಂಗ್ ಮೇಲ್ಗಡೆ ಇರಬೇಕು. ಬಸ್ಟ್ ಪಾಯಿಂಟು ಮತ್ತು ಕಪ್ಸಲ್ಲಿರೋ ಮಿಡ್ ಪಾಯಿಂಟ್ ಎರಡೂ ಕೂಡ ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ರಫ್ ಸ್ಟಿಚ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಕಪ್ಸಲ್ಲಿರೋ ಮಿಡ್ ಪಾಯಿಂಟು ಮತ್ತು ಲೈನಿಂಗಲ್ಲಿ ನಾವೇನು ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೆರಡೂ ಕೂಡ ಕಂಪಲ್ಸರಿ ಮ್ಯಾಚ್ ಆಗಬೇಕು ಒಂದ್ರ ಮೇಲೆ ಒಂದು ನೋಡಿ. ಕಪ್ಸ್ ಅನ್ನೋದು ಈಗ ರೆಡಿ ಆಯಿತು. ಇನ್ನೊಂದು ಸೈಡ್ ಕೂಡ ಸೇಮ್ ಇದೇ ಮೆಥಡಲ್ಲಿ ನೀವು ಕಪ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಕಪ್ಸಲ್ಲಿ ನಾವೇನು ರಾಂಗ್ ಸೈಡು ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಹಾಗೆ ಲೈನಿಂಗಲ್ಲಿ ನಾವೇನು ಬಸ್ಟ್ ಪಾಯಿಂಟ್ ಅನ್ನೋ ಹತ್ರ ಒಂದು ನಾಚ್ ಪಾಯಿಂಟ್ ಇಟ್ಕೊಂಡಿದ್ದೀವೋ ಅವೆರಡು ನೋಡಿ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಕಪ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಕಪ್ಸು ರೈಟ್ ಸೈಡು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಲೈನಿಂಗು ಮೇಲೆ ಕೆಳಗಡೆ ಇಟ್ಕೊಂಡು ಕಪ್ಸ್ ಅನ್ನೋದು ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡ್ತೀವಿ. ಆದರೆ ಮಧುಬಾಲ ಬ್ಲೌಸಲ್ಲಿ ಕಪ್ಸ್ ರಾಂಗ್ ಸೈಡ್ ಅನ್ನೋದು ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಕಪ್ ಕೆಳಗಡೆ ಮತ್ತು ಲೈನಿಂಗ್ ಮೇಲ್ಗಡೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಾವು ಕಪ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡ್ತಿದ್ರಲ್ವ ಯಾವ ರೀತಿ ಕಪ್ಸ್ ಅನ್ನೋದು ಅಟ್ಯಾಚ್ ಆಗಿದೆ ಅಂತ. ಈಗ ಒಂದ್ಸಲ ಪ್ರಿನ್ಸೆಸ್ ಕಟ್ ಶೇಪ್ ಏನಿದೆಯಲ್ವ ಅದನ್ನು ನೀಟಾಗಿ ಒಂದ್ಸಲ ಐರನ್ ಮಾಡ್ಕೊಬಿಟ್ರೆ ನಿಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಈಗ ಲೈನಿಂಗ್ ಏನು ನಾವು ಎಕ್ಸ್ಟ್ರಾ ಕಪ್ಸನ್ನು ಅಟ್ಯಾಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಲೈನಿಂಗ್ ತೊಗೊಂಡಿದ್ದು ಆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ನಾವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಫೈನಲಾಗಿ ನಮಗೆ ಕಪ್ಸ್ ಅಟ್ಯಾಚ್ ಮಾಡಿದ ನಂತರ ಲುಕ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.